ಮಂಡ್ಯ ಸಸ್ಪೆನ್ಸ್ ಔಟ್, ಕುಮಾರಸ್ವಾಮಿಯೇ ಸ್ಪರ್ಧೆ. 2019ರ ಸೇಡು ಭದ್ರಕೋಟೆ ಉಳಿಸಿಕೊಳ್ಳೋದಕ್ಕೆ ಎಚ್ಡಿಕೆ ಅಖಾಡಕ್ಕೆ. ಡಿಕೆ ಹಾಗೂ ಸಿದ್ದು ರಣತಂತ್ರಕ್ಕೆ ಏನು ಜೆಡಿಎಸ್ ಹಾಗೂ ಬಿಜೆಪಿ ಪ್ರತಿತಂತ್ರ. ಎಚ್ಡಿಕೆ ಮಂಡ್ಯಕ್ಕೆ ತವರು ರಾಮನಗರ ಹೊಡೆತ ತಪ್ಪುತ್ತಾ? ಟಿಕೆಟ್ ವಂಚಿತೆ ಸುಮಲತಾ ಮುಂದಿನ ದಾರಿ ಯಾವುದು ಗೊತ್ತಾ? ಇದೇ ಹೊತ್ತಿನ ವಿಶೇಷ. ಮಂಡ್ಯ ಮಾಡು ಇಲ್ಲವೇ ಮಾಡಿ. ಫೈನಲಿ ಮಂಡ್ಯ ಅಖಾಡದ ಹುಲಿ ಯಾರು ಅನ್ನೋದು ರಿವೀಲ್ ಆಗಿದೆ. ಅವ್ರ ಬಿಟ್ ದಳಪತಿಗಳೇ ಈಗ ತೊಡೆ ತಟ್ಟಿದ್ದಾರೆ. ಅಷ್ಟಕ್ಕೂ ಆಗೋಲ್ಲ ಅಂತಿದ್ದಂತಹ ಕುಮಾರಸ್ವಾಮಿಯೇ ಈಗ ಅದ್ಯಾಕೆ ಮಂಡ್ಯ ರಣಕಣಕ್ಕೆ ಇಳಿದಿದ್ದಾರೆ? ಹಳೆ ಸೇಡನ್ನ ತೀರಿಸ್ಕೊಳ್ಳೋದಿಕ್ಕ? ಪಕ್ಷ ಮುಗಿಸ್ತೀನಿ ಅಂದೋರ್ಗೆ ಚಾನ್ಸೇ ಇಲ್ಲ ಅಂತ ಮೀಸೆ ತಿರ್ಬೋಕ? ಏನಿದು ಮಂಡ್ಯ ರಣಕಣದಲ್ಲಿ ದಳಪತಿಗಳ ತಂತ್ರ? ಬನ್ನಿ ನೋಡೋಣ. ಅವ್ರ ಬಿಟ್ ಕೊನೆಗೆ ಎಚ್ಡಿಕೆನೇ ಅಭ್ಯರ್ಥಿ. ಕೊನೆವರೆಗೂ ಸಸ್ಪೆನ್ಸ್ ಕಾಯ್ದುಕೊಂಡಿದ್ದೇಕೆ ಕುಮಾರಸ್ವಾಮಿ? ಹಾಗೆ ನೋಡಿದ್ರೆ ಮಂಡ್ಯ ಜೆಡಿಎಸ್ಗೆ ಅನ್ನೋ ವಿಚಾರ ಬಿಜೆಪಿ ತನ್ನ ಎರಡನೇ ಪಟ್ಟಿಯನ್ನ ಬಿಟ್ಟಾಗ್ಲೇ ಕುಮಾರಸ್ವಾಮಿಗೆ ಕನ್ಫರ್ಮ್ ಆಗಿತ್ತು. ಇದೇ ಕಾರಣಕ್ಕೆ 2-3 ವಾರಗಳ ಹಿಂದೆಯೇ ಮಂಡ್ಯದಲ್ಲಿ ಒಂದು ಮೀಟಿಂಗ್ ಮಾಡಿ ಯಾರನ್ನ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಸೋದು ಅಂತೆಲ್ಲ ಚರ್ಚೆ ಮಾಡಿದ್ರು. ಇನ್ನು ಈ ವೇಳೆ ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿ ನಿಲ್ಲಿ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿದ್ದ ಹಾಗೆ ಕುಮಾರಸ್ವಾಮಿ ರೇಸ್ನಲ್ಲಿದ್ದಂತಹ ಪುಟ್ಟರಾಜು ಅವರನ್ನು ಪಕ್ಕಕ್ಕೆ ತಳ್ಳಿ ನಿಖಿಲ್ಗೆ ಹೇಳ್ ನೋಡ್ತೀನಿ, ನಿಮ್ಮಿಷ್ಟವನ್ನೂ ಪರಿಗಣಿಸ್ತೀವಿ, ನಾನು ನಿಖಿಲ್ಗೆ ಒಂದ್ ಮಾತು ಹೇಳ್ ನೋಡ್ತೀನಿ ಅಂತೆಲ್ಲ ಹೇಳಿದ್ರು. ಒಂದು ನಿಮಗೆ ಹೇಳ್ತೀನಣ್ಣ, ಇವತ್ತೇನು ಬಹಳ ಆಸೆಯಿಂದ ಬಂದಿದ್ದೀರಿ. ಇಲ್ಲಿ ಪುಟ್ಟಣ್ಣ ಅವರು, ತಾವು ತಮ್ಮಣ್ಣವರು, ನಾವೆಲ್ಲ ಏನಿದ್ದೀವಿ ಇಲ್ಲಿ ಸೀನಿಯರ್ ಲೀಡರ್ಸು, ನಿಮ್ಮ ಆಸೆಗೆ ಭಂಗ ತರಲ್ಲ. ಒಂದು ತೀರ್ಮಾನ ಮಾಡ್ತೀವಿ. ಇಲ್ಲಿ ಸ್ವಲ್ಪ ನಾನು ನಿಖಿಲ್ ಕುಮಾರಸ್ವಾಮಿಗೂ ಒಂದು ಮಾತು ಹೇಳಿದ್ದೇನೆ. ನಾನೊಂದು ಮಾತು ಹೇಳ್ತೇನೆ. ಯಾವುದೇ ಒಂದು ತೀರ್ಮಾನಗಳ ನಾಯಕರುಗಳು ಕೂತ್ಕೊಂಡು ನಿಮ್ಮ ಭಾವನೆಗಳೇನಿದೆ, ನೀವತ್ತಿನೇನು ಈ ಸಭೆಯಲ್ಲಿ ನೀವೇನು ವ್ಯಕ್ತಪಡಿಸಿದ್ದೀರಿ, ನಿಮ್ಮ ಭಾವನೆಗಳಿಗೆ ಯಾವುದೇ ಕಾರಣಕ್ಕೂ ನಿರಾಸೆ ಆಗದೆ ನಮ್ಮ ನಾಯಕರುಗಳೆಲ್ಲ ಕೂತು ಏನ್ ತೀರ್ಮಾನ ಮಾಡಬೇಕು ನಿಮ್ಮ ಆಸೆ ಪ್ರಕಾರ ಅದು ನೆರವೇರಿಸ್ಕೊಡ್ತೀನಿ. ಇನ್ನು ಹೀಗೆ ಹೇಳಿದ ಮೇಲೆ ಅತ್ತ ಅಮಿತ್ ಶಾ ಅವರು ಕಾಲ್ ಮಾಡಿ ನಿಖಿಲ್ ಬೇಡ, ನಿಲ್ಲೋದಾದ್ರೆ ನೀವು ನಿಲ್ಲಿ, ಅಲ್ಲಿ ಗೆಲುವು ಸುಲಭ ಆಗತ್ತೆ ಅಂತ ಸಲಹೆ ಕೊಟ್ರಂತೆ. ಆದ್ರೆ ಆಗ ತಾವು ನಿಂತ್ರೆ ಬೇರೆ ಕ್ಷೇತ್ರಗಳ ಓಡಾಟಕ್ಕೆ ಕಷ್ಟ ಆಗತ್ತೆ, ಯೋಚನೆ ಮಾಡ್ತೀನಿ ಅಂತ ಹೇಳಿರೋದು ದಿಢೀರ್ನೆ ಮತ್ತೊಂದು ಟ್ವಿಸ್ಟ್ ಕೂಡ ಕೊಟ್ಟಿದ್ರು. ಸದ್ಯ ನಾನು ಹಾರ್ಟ್ ಆಪರೇಷನ್ಗೆ ಹೋಗ್ಬೇಕು, ಅಲ್ಲಿಂದ ಬಂದ ಬಳಿಕ ಮಂಡ್ಯ ಅಭ್ಯರ್ಥಿ ಯಾರು ಅನ್ನೋದು ಹೇಳ್ತೀನಿ ಅಂತ ಹೇಳಿದವರು ಏಕಾಏಕಿ ಅಲ್ಲಿನ ಕಾರ್ಯಕರ್ತನೇ ಅಭ್ಯರ್ಥಿ ಅಂತ ಹೇಳಿ ಅಚ್ಚರಿಯನ್ನ ಮೂಡಿಸ್ಬಿಟ್ರು. ಇನ್ನು ಇದರ ಮಧ್ಯೆ ನಿಖಿಲ್ ಕುಮಾರಸ್ವಾಮಿ ಕೂಡ ಮಂಡ್ಯದಲ್ಲಿ ಯಾರು ನಿಂತ್ರು ಕುಮಾರಸ್ವಾಮಿ ಅವರು ನಿಂತಂತೆಯೇ ಅಂತ ಇನ್ನಷ್ಟು ಗೊಂದಲ ಮೂಡಿಸಿದ್ರು. ಹೀಗೆ ಗೊಂದಲದ ನಡುವೆಯೇ ಇತ್ತ ಅಧಿಕೃತವಾಗಿ ಮಂಡ್ಯ ಜೆಡಿಎಸ್ಗೆ ಅಂತ ಘೋಷಣೆ ಹಾಕಿ ಕೊನೆಗೆ ಕುಮಾರಸ್ವಾಮಿನೇ ಅಭ್ಯರ್ಥಿ ಅನ್ನೋದು ಕೂಡ ಫಿಕ್ಸ್ ಆಗಿದೆ. ಮತ್ತೆ ಮಂಡ್ಯ ರಣಕಣದಲ್ಲಿ ಗೌಡರ ಕುಟುಂಬ, ಮಗನ ಬದಲು ಅಪ್ಪ, ಈ ಬಾರಿ ಹೇಗಿರಲಿದೆ ಶತ್ರುವ್ಯೂಹ? ಕಳೆದ ಬಾರಿಯಂತೆ ಮಂಡ್ಯ ರಣಕಣ ಅದೆಷ್ಟು ಧಗಧಗಿಸೋಕೆ ಶುರುವಾಗುತ್ತೋ ಏನೋ ಗೊತ್ತಿಲ್ಲ. ಆದ್ರೆ ಮತ್ತೆ ಮಂಡ್ಯ ರಣಕಣದಲ್ಲಿ ಕುಮಾರಸ್ವಾಮಿ ಸ್ಪರ್ಧೆ ಖಚಿತವಾಗಿದೆ. ಕಳೆದ ಕಾಂಗ್ರೆಸ್ ಜೊತೆಗಿನ ಮೈತ್ರಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸಿದ್ರು. ಈಗ ಬಿಜೆಪಿ ಮೈತ್ರಿಯಲ್ಲಿ ತಾವೇ ಖುದ್ದು ಕಣಕ್ಕಿಳಿತಿದ್ದಾರೆ. ಕಳೆದ ಬಾರಿ ನಿಖಿಲ್ನ ಸೋಲಿಸಿದವರು ಈ ಬಾರಿ ಅಪ್ಪನ ಸೋಲ್ಸೋಕೆ ಇತ್ತ ಬೇರೆಯದೇ ರೀತಿಯಲ್ಲಿ ಶತ್ರುವ್ಯೂಹ ರೆಡಿ ಆಗ್ತಿದೆ. ಇತ್ತ ಕುಮಾರಸ್ವಾಮಿಗೆ ಸೋಲಲ್ಲೇ ಗೆದ್ದು ನಿಲ್ಲಬೇಕು ಅನ್ನೋ ಹಠ, ಮಂಡ್ಯವನ್ನ ಹೇಗಾದ್ರೂ ಮಾಡಿ ಉಳಿಸ್ಕೊಳ್ಬೇಕು ಅನ್ನೋ ತುಡಿತ. ಆದ್ರೆ ಆಗ 8 ಕ್ಷೇತ್ರದಲ್ಲಿದ್ದಾಗ್ಲೇ ಮಗನನ್ನ ಗೆಲ್ಲಿಸ್ಕೊಳ್ಳೋಕೆ ಆಗದವರು ಈಗ ಅದೇಗೆ ಕೇವಲ 1 ಕ್ಷೇತ್ರದಿಂದ ಎಂಪಿ ಆಗೋಕೆ ರೆಡಿ ಆಗಿದ್ದಾರೆ ಅನ್ನೋದು ಶತ್ರುಕೂಟದ ಪ್ರಶ್ನೆ. ಇತ್ತ ಸುಮಲತಾ ಇನ್ನೂ ಕೂಡ ಸೈಲೆಂಟ್ ಆಗಿದ್ದಾರೆ. ಆಕೆ ಪಕ್ಷೇತರರಾಗಿ ಕಣಕ್ಕೆ ಇಳಿತಾರೋ, ಸಾಕಪ್ಪ ಈ ರಾಜಕೀಯ ಉಸಾಬ್ರಿ ಅಂತ ತಟಸ್ಥರಾಗಿ ಉಳಿತಾರೋ, ಅಥವಾ ಎಲ್ಲಾ ಮರೆತು ಮೈತ್ರಿ ಅಭ್ಯರ್ಥಿಯನ್ನ ಬೆಂಬಲಿಸ್ತಾರೋ ಏನೋ ಗೊತ್ತಿಲ್ಲ. ಇನ್ನು ಅವರ ನಡೆ ನಿಗೂಢವಾಗಿಯೇ ಇದೆ. ಇತ್ತ ಕಾಂಗ್ರೆಸ್ ತಿಂಗಳ ಹಿಂದೆಯೇ ಅಭ್ಯರ್ಥಿಗಳ ಘೋಷಣೆ ಮಾಡಿ ಆಗ್ಲೇ ಕೆಲಸವನ್ನ ಶುರು ಮಾಡಿಕೊಂಡಿದೆ. ಇನ್ನು ಡಿಕೆಶಿ ಅಂತೂ ತಮ್ಮನ ವಿರುದ್ಧ ಮಂಜುನಾಥ್ ಅವರನ್ನ ಕಣಕ್ಕಿಳಿಸಿರೋದ್ರಿಂದ ರೊಚ್ಚಿಗೆದ್ದು ದಳಪತಿಗಳಿಗೆ ಮಂಡ್ಯದಲ್ಲೇ ಸೋಲುಣಿಸೋಕೆ ಶಪಥ ಕೈಗೊಂಡಿದ್ರು ಅಚ್ಚರಿ ಇಲ್ಲ. ಇನ್ನು ಸಿದ್ದುಗೂ ಎಚ್ಡಿಕೆ ಅಂದ್ರೆ ಅದೆಂತ ಸಿಟ್ಟಿದೆ ಅನ್ನೋದನ್ನ ಕಳೆದ ಮೈತ್ರಿ ಸರ್ಕಾರದಲ್ಲಿ ರಾಜ್ಯ ಕಂಡಿದೆ. ಈಗ ಡಿಕೆಶಿ ಹಾಗೂ ಸಿದ್ದು ಇಬ್ಬರು ಜಂಟಿಯಾಗಿ ಎಚ್ಡಿಕೆ ಸೋಲಿಗೆ ಅದೆಂತ ಶತ್ರುವ್ಯೂಹ ರಚಿಸ್ತಾರೋ ಏನೋ ಗೊತ್ತಿಲ್ಲ. ಒಟ್ನಲ್ಲಿ ಮತ್ತೆ ಮಂಡ್ಯದ ಮೂಲಕ ಪಕ್ಷವನ್ನ ಉಳಿಸಿಕೊಳ್ಳೋಕೆ ಮುಂದಾಗಿರುವಂತಹ ಕುಮಾರಸ್ವಾಮಿಗೆ ಮುಂದೇನು ಕಾದಿದ್ಯೋ ಏನೋ ಗೊತ್ತಿಲ್ಲ.
ಆದ್ರೆ ಕಳೆದ ಬಾರಿ ಸೋಲಿನ ಸೇಡಿಗೆ ಮುಯಿ ತೀರಿಸ್ಕೊಳ್ಳೋದಕ್ಕೆ ಮುಂದಾಗಿರೋದಂತೂ ಸತ್ಯ ನೋಡಿ. ಇವತ್ತು ಮಂಡ್ಯದ ವಿಷಯದಲ್ಲಿ ನಮ್ಮ ಪಕ್ಷದ ಭವಿಷ್ಯದ ಮುಂದಿನ ದಿನಗಳು ಇವತ್ತು ಇರತಕ್ಕಂಥದ್ದು. ನಮ್ಮ ಪಕ್ಷ ಇವತ್ತು ಮತ್ತೆ ಪುನಃ ಇವತ್ತೇ ನೆಲ ಕಚ್ಚಿದ್ದೇವೆ. ಇವತ್ತು ಮತ್ತೆ ನಾವು ಸ್ಫುಟದ ಹೇಳಬೇಕು ಅಂತಕ್ಕಂಥದ್ದು ಕಾರ್ಯಕರ್ತರ ಭಾವನೆಯನ್ನು ಕಾಣ್ತಾ ಇದ್ದೇನೆ. ಆ ಕಾರ್ಯಕರ್ತರ, ಮಂಡ್ಯ ಜಿಲ್ಲೆಯ ಕಾರ್ಯಕರ್ತರು, ಹೌದು 2018 ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಒಂದೊಂದು ಕ್ಷೇತ್ರದಲ್ಲಿ 50-55 ಸಾವಿರ ಬಹುಮತದಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಟ್ರು. ತಪ್ಪುಗಳು ಮಾಡ್ಕೊಂಡಿದ್ದೇವೆ, ಲೋಪದೋಷಗಳಿದೆ. ಆದರೂ ಸಹ ಕಳೆದ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳು ಒಬ್ಬರು ಗೆದ್ದರು. KR-ಪೇಟೆನಲ್ಲಿ 5 ಜನ ಸೋತಿರ್ಬೋದು. ಆದರೆ ನಮ್ಮ ಮತ್ತು ಕಾಂಗ್ರೆಸ್ನ ನಡುವೆ ಇರ್ತಕ್ಕಂಥ ಅಂತರ ಕೇವಲ 3,000 ಮತಗಳು. 3,000 ಮತಗಳಲ್ಲಿ ಈ 5 ಕ್ಷೇತ್ರಗಳಲ್ಲಿರ್ತಕ್ಕಂಥ 6 ಕ್ಷೇತ್ರದಲ್ಲಿರ್ತಕ್ಕಂಥ ಮತದ ಅಂತರ ಇರ್ತಕ್ಕಂಥದ್ದು. ಅದರಿಂದ ಆ ಕ್ಷೇತ್ರದಲ್ಲಿ ಜನತೆನೂ ಬಯಸ್ತಾ ಇದ್ದಾರೆ. ಸಂಕಷ್ಟದ ಸ್ಥಿತಿಯಲ್ಲಿಯೇ ಮಂಡ್ಯ ರಣಕಣಕ್ಕೆ ಇಳಿತಿದ್ದಾರಾ? ಮಂಡ್ಯಗೆ ಹೋಗ್ಬೇಡಿ ಅಂತಿರೋದೇಕೆ ರಾಮನಗರ ಜನ? ಅಷ್ಟಕ್ಕೂ ಮಂಡ್ಯ ಅಭ್ಯರ್ಥಿಯ ಹೆಸರು ಇಷ್ಟು ಲೇಟ್ ಆಗೋದಿಕ್ಕೆ ಇತ್ತ ಕುಮಾರಸ್ವಾಮಿಯೇ ಕಣಕ್ಕೆ ಇಳಿಯೋದಕ್ಕೆ ನಾನಾ ಕಾರಣಗಳಿವೆ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಅಭ್ಯರ್ಥಿ ಅಂತ ಪುಟ್ಟರಾಜ್ ಅವರು ಘೋಷಣೆ ಮಾಡ್ತಿದ್ದಾಗೆ ಇತ್ತ ರಾಮನಗರ ಹಾಗೂ ಚನ್ನಪಟ್ಟಣದ ಜೆಡಿಎಸ್ ಕಾರ್ಯಕರ್ತರು ವಿರೋಧವನ್ನ ವ್ಯಕ್ತಪಡಿಸೋಕೆ ಮುಂದಾಗಿದ್ರು. ಕುಮಾರಸ್ವಾಮಿ ಅವರು ಮಂಡ್ಯಗೆ ಹೋಗೋದು ಬೇಡ, ಇಲ್ಲೇ ಚನ್ನಪಟ್ಟಣದಲ್ಲೇ ಉಳಿಲಿ ಅನ್ನೋದು ಅಲ್ಲಿನ ಜನರ ಆಗ್ರಹ. ಆದ್ರೆ ಇತ್ತ ಮಂಡ್ಯದಲ್ಲಿ ನಿಖಿಲ್ನ ಕಣಕ್ಕೆ ಇಳಿಸೋಕೆ ಆಗೋಲ್ಲ ಅನ್ನೋದಾದ್ರೆ ಕುಮಾರಣ್ಣನೇ ಬಂದು ನಿಲ್ಲಿ ಅನ್ನೋದು ಮಂಡ್ಯ ಜನರ ಆಗ್ರಹ. ಹೀಗೆ ರಾಮನಗರ ಹಾಗೂ ಮಂಡ್ಯ ಕಾರ್ಯಕರ್ತರ ಒತ್ತಡದ ನಡುವೆ ಕುಮಾರಣ್ಣ ಸಂದಿಗ್ಧ ಸ್ಥಿತಿಯಲ್ಲಿ ತಗ್ಲಾಕೊಳ್ಳೋ ಹಾಗಾಯಿತು. ಈಗಲೂ ಕೂಡ ಕುಮಾರಸ್ವಾಮಿಗೆ ಅತ್ತ ರಾಮನಗರವನ್ನ ಬಿಡೋಕೆ ಆಗ್ತಾ ಇಲ್ಲ, ಇತ್ತ ಮಂಡ್ಯನೂ ಆಗೋಲ್ಲ ಅನ್ನೋಕೆ ಆಗ್ತಿಲ್ಲ. ಇನ್ನು ಪಕ್ಷವನ್ನ ಉಳಿಸ್ಕೋಬೇಕು ಅಂದ್ರೆ ಮಂಡ್ಯದಲ್ಲಿ ತಮ್ಮ ಸ್ಪರ್ಧೆ ಅನಿವಾರ್ಯ ಅನ್ನೋದನ್ನ ಕುಮಾರಸ್ವಾಮಿ ಕಾರ್ಯಕರ್ತರ ಮನವೊಲಿಸೋಕೆ ಮುಂದಾಗಿದ್ದಾರೆ. ಇನ್ನು ಯಾವುದೇ ಕಾರಣಕ್ಕೂ ಚನ್ನಪಟ್ಟಣದ ಕಾರ್ಯಕರ್ತರನ್ನು ಕೈಬಿಡೋ ಪ್ರಶ್ನೆನೇ ಇಲ್ಲ. ಕಾರ್ಯಕರ್ತರ ಭಾವನೆಗೆ ಬೆಲೆ ಕೊಡ್ತೀವಿ. ಜೆಡಿಎಸ್ನ ಹೃದಯ ಭಾಗ ಮಂಡ್ಯ, ಆದ್ರೆ ರಾಮನಗರ ನನ್ನ ಕರ್ಮಭೂಮಿ. ಈ ಚುನಾವಣೆ ಮೂಲಕ ಜೆಡಿಎಸ್ ಅನ್ನ ಮುಗಿಸ್ತೀನಿ ಅನ್ನೋದ್ರ ದುರಾಂಕಾರದ ಮಾತಿಗೆ ಈ ಚುನಾವಣೆಯಲ್ಲಿ ಉತ್ತರ ಕೊಡ್ಲೇಬೇಕಾಗಿದೆ. ಆದ್ರೆ ಯಾವುದೇ ಕಾರಣಕ್ಕೂ ರಾಮನಗರ ಜಿಲ್ಲೆಯನ್ನ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ. ನನ್ನ ಪಕ್ಷದ ಭವಿಷ್ಯ, ನನ್ನ ಪಕ್ಷದ ಒಂದು ಪ್ರಮುಖವಾದಂಥ ಹೃದಯದ ಭಾಗ ಜನತಾದಳದ್ದು ಮಂಡ್ಯ ಜಿಲ್ಲೆ. ಇವತ್ತು ಕಳೆದ ಚುನಾವಣೆ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಕಳೆದ ಚುನಾವಣೆ ನಮಗೆ ನೈತಿಕವಾಗಿ ಸೋಲಲ್ಲ. ಅದು ನಿಮ್ಮ ಅಂಕಿಅಂಶಗಳ ಆಧಾರದ ಮೇಲೆ ನಮಗೆ ಸೋಲಾಗಿರ್ಬೋದು. ನೈತಿಕವಾಗಿ 2019 ಲೋಕಸಭೆಯಲ್ಲೂ ನಾವು ಗೆದ್ದಿದ್ದೇವೆ. ಅದು ನನ್ನಲ್ಲಿರ್ತಕ್ಕಂಥ ಆ ನಂಬಿಕೆ. ಈ ಚುನಾವಣೆಯ ಮುಖಾಂತರ ಮತ್ತೆ ಏನು ನಾವು ಮುಗಿಸೇ ಇದ್ದೇವೆ, ಇವತ್ತು ಹಳೆ ಕರ್ನಾಟಕ ಭಾಗದಲ್ಲಿ JDSನ ಸಂಪೂರ್ಣ ನಾಶ ಮಾಡಿದ್ದೇವೆ ಅಂತಕ್ಕಂಥ ಆ ಒಂದು ದುರಂಕಾರದ ಮಾತುಗಳಿದೆಯಲ್ಲ, ಅದಕ್ಕೆ ಅದೇ ಜನತೆಯಿಂದ ಈ ಚುನಾವಣೆಯಲ್ಲಿ ಉತ್ತರವನ್ನು ಪಡೀತಕ್ಕಂಥ ನಿಟ್ಟಿನಲ್ಲಿ ಇವತ್ತು ತಲೆಬಾಗ್ತಕ್ಕಂಥದ್ದಕ್ಕೆ ಚನ್ನಪಟ್ಟಣದ ಮತದಾರರು, ರಾಮನಗರ ಜಿಲ್ಲೆಯ ಮತದಾರರಿಗೆ ಇಲ್ಲಿಂದಲೇ ನಿಮ್ಮ ಮುಖಾಂತರವೇ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಆತ ಚನ್ನಪಟ್ಟಣ, ಇತ್ತ ಮಂಡ್ಯ, ಅದ್ ಹೇಗ್ ಸಾಧ್ಯ? ಮಂಡ್ಯಗ್ ಹೋದ್ರೆ ರಾಮನಗರದ ಜಿಲ್ಲೆಯ ಲೆಕ್ಕಾಚಾರ ಹೇಗೆ? ಇನ್ನು ಮಂಡ್ಯದಲ್ಲಿ ಜೆಡಿಎಸ್ನ ಅಸ್ತಿತ್ವ ಉಳಿಸಿಕೊಳ್ಳೋದು ಕುಮಾರಸ್ವಾಮಿಗೆ ಅನಿವಾರ್ಯ ಆಗಿದೆ. ಇತ್ತ ರಾಮನಗರ ಜೊತೆ ಕುಮಾರಸ್ವಾಮಿಯದ್ದು ಕರುಳ ಬಳ್ಳಿಯ ನಂಟು. ಹಾಗೇನೆ ರಾಮನಗರವನ್ನ ಬಿಟ್ಟು ಹೋದ್ರೆ ಹೇಗೆ ಅನ್ನೋ ಸಂಕಷ್ಟವೂ ಕುಮಾರಣ್ಣಗೆ ಇದೆ. ಅಷ್ಟೇ ಅಲ್ಲ, ತಾವು ಮಂಡ್ಯಕ್ಕೆ ಹೋದ್ರೆ ಇತ್ತ ರಾಮನಗರ ಜಿಲ್ಲೆಯ ಹಿಡಿತ ತಪ್ಪೋಗೋ ಭಯಾನೂ ಕಾಡ್ತಾ ಇದೆ. ಇದಾಗಲೇ ರಾಮನಗರದಲ್ಲಿ ಕಳೆದ ಬಾರಿ ನಿಖಿಲ್ ಸೋತಿದ್ದಾರೆ. ಇನ್ನು ಮಂಡ್ಯದಿಂದ ಲೋಕಸಭಾ ಚುನಾವಣೆಗೆ ನಿಂತು ಗೆದ್ದಿದ್ದೇ ಆದ್ರೆ ಇತ್ತ ಚನ್ನಪಟ್ಟಣ ಕ್ಷೇತ್ರದ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಬೇಕಾಗತ್ತೆ. ಅಲ್ಲಿ ನಿಖಿಲ್ನ ನಿಲ್ಲಿಸಿ ಗೆಲ್ಲಿಸ್ಕೊಳ್ಳೋಣ ಅಂದ್ರೆ ಯೋಗೇಶ್ವರ್ ಆ ಸ್ಥಾನಕ್ಕಾಗಿ ಕಾದು ನಿಂತಿದ್ದಾರೆ. ಅವರು ಬಿಜೆಪಿಯವರಾಗಿದ್ರು. ಇದಾಗ್ಲೇ ಬಿಜೆಪಿಯೊಂದಿಗಿನ ಮೈತ್ರಿಯಿಂದಾಗಿ ಯೋಗೇಶ್ವರ್ಗೆ ಜಾಗ ಬಿಟ್ಕೊಡ್ಬೇಕಾದ್ರೂ ಬರಬಹುದು. ಬಿಟ್ಕೊಟ್ರೆ ಪಕ್ಷ ರಾಮನಗರದಲ್ಲಿ ಉಳಿಯುತ್ತಾ ಅನ್ನೋ ಚಿಂತೆ. ಯೋಗೇಶ್ವರ್ಗೆ ಬಿಟ್ಕೊಡದೆ ಹೋದ್ರೆ ಆಗ್ಲೂ ಸಮಸ್ಯೆನೆ. ಯೋಗೇಶ್ವರ್ ಕಾಂಗ್ರೆಸ್ಗೆ ಹೋಗಿ ಅಲ್ಲಿಂದ ಬೈ ಎಲೆಕ್ಷನ್ಗೆ ಸ್ಪರ್ಧೆ ಮಾಡಬಹುದು.
ಆಗ್ಲೂ ತಲೆನೋವೆ. ಹೀಗೆ ನಾನಾ ಧರ್ಮ ಸಂಕಷ್ಟದಲ್ಲಿ ತೊಳಲಾಡುವಂತಹ ಸ್ಥಿತಿ ಕುಮಾರಸ್ವಾಮಿಯವರದ್ದಾಗಿದೆ. ಇಷ್ಟೆಲ್ಲಾ ಸಮಸ್ಯೆಗಳಿದ್ರೂ, ಜಿಲ್ಲೆಯ ಹಿಡಿತ ಕೈತಪ್ಪುವ ಭೀತಿ ಇದ್ರೂ ಕೂಡ ಪಕ್ಷದ ಹಿತಕ್ಕಾಗಿ ಇಂತಹದ್ದೊಂದು ತ್ಯಾಗಕ್ಕೆ ಮುಂದಾಗ್ತಾರಾ ದಳಪತಿಗಳು ಅನ್ನೋ ಪ್ರಶ್ನೆನೂ ಕಾಡ್ತಿದೆ. ಇದೆಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಬಹುದು ಅನ್ನೋ ವಿಶ್ವಾಸದಲ್ಲಿ ಕುಮಾರಸ್ವಾಮಿ ಮಂಡ್ಯ ಚುನಾವಣಾ ಅಖಾಡಕ್ಕೆ ಧುಮುಕ್ತಾ ಇರೋದ್ರಿಂದ ರಾಮನಗರದ ರಾಜಕೀಯ ಚಿತ್ರಣವೇ ಬದಲಾಗತ್ತಾ ಗೊತ್ತಿಲ್ಲ. ಆದ್ರೆ ಇತ್ತ ಮಂಡ್ಯದಲ್ಲಿ ಗೆಲುವು ಸುಲಭ ಅಂತಾನೂ ಭಾವಿಸೋ ಹಾಗಿಲ್ಲ. ಕುಮಾರಣ್ಣ ಏನೋ ಮೈತ್ರಿಯಿಂದಾಗಿ ಮಂಡ್ಯ ಉಳಿಸ್ಕೊಳ್ಬಹುದು ಅನ್ನೋ ಲೆಕ್ಕಾಚಾರದಲ್ಲೇ ಇದ್ದಾರೆ. ಆದ್ರೆ ಇನ್ನೊಂದು ತಿಂಗಳಲ್ಲಿ ಏನೆಲ್ಲಾ ರಾಜಕೀಯ ಬದಲಾವಣೆಗಳಾಗುತ್ತೋ, ಅಖಾಡ ಅದ್ಯಾವ ರೀತಿಯಲ್ಲಿ ಬದಲಾಗುತ್ತೋ ಏನೋ ಗೊತ್ತಿಲ್ಲ. ಯಾಕಂದ್ರೆ ಜೆಡಿಎಸ್ಗೆ ಬೆಂಬಲ ನೀಡುವ ಬಗ್ಗೆ, ಮೈತ್ರಿ ಧರ್ಮ ಪಾಲನೆ ಬಗ್ಗೆ ಬಿಜೆಪಿ ಇದಾಗ್ಲೇ ಒಂದು ಸುತ್ತಿನ ಮೀಟಿಂಗ್ ನಡೆಸಿದ್ರೂ ಕೂಡ ಅಲ್ಲಿ ಸುಮಲತಾ ಸುಳಿವಿಲ್ಲ. ಇನ್ನೂ ಕೂಡ ಸುಮಲತಾ ನಿರ್ಧಾರ ಏನು ಅನ್ನೋದು ಬಯಲಾಗಿಲ್ಲ. ಮಂಡ್ಯದಿಂದ ಕಣಕ್ಕೆ ಇಳಿಯೋಕೆ ಕುಮಾರಸ್ವಾಮಿ ತನ್ನ ಸೇನಾ ಪಡೆಗಳೊಂದಿಗೆ ಸಿದ್ಧರಾಗಿದ್ದಾರೆ. ಆದ್ರೆ ಜೆಡಿಎಸ್ಗೆ ಮಂಡ್ಯ ಟಿಕೆಟ್ ಅಂತ ಅಧಿಕೃತವಾಗಿ ಘೋಷಣೆಯಾದ ಬಳಿಕ ಸಂಸದೆ ಸುಮಲತಾ ಎಲ್ಲಿಯೂ ಕೂಡ ಬಹಿರಂಗವಾಗಿ ಕಾಣಿಸಿಕೊಂಡಿಲ್ಲ, ಯಾವ ಹೇಳಿಕೆಯನ್ನೂ ನೀಡಿಲ್ಲ. ಹೀಗಿರೋ ಹೊತ್ತಲ್ಲೇ ಬುಧವಾರ ಸುಮಲತಾ ಸಭೆ ಕರೆದಿದ್ದಾರೆ. ಹಾಗಾದ್ರೆ ಸುಮಲತಾ ಅದೇ ನಿರ್ಧಾರ ಮಾಡಿದ್ದಾರೆ. ಶತ್ರುವಿನ ಜೊತೆ ಕೈ ಜೋಡಿಸ್ತಾರಾ, ಹಿಂದೆ ಆಗಿದ್ದೆಲ್ಲವನ್ನು ಮರಿತಾರಾ, ಅಥವಾ ಸಾಕಪ್ಪ ಈ ರಾಜಕೀಯ ಸಹವಾಸ ಅಂತ ಸುಮ್ಮನಾಗ್ತಾರಾ? ಅದನ್ನೇ ತೋರಿಸ್ತೀವಿ ನೋಡಿ. ರೆಬಲ್ ಲೇಡಿ ಫುಲ್ ಸೈಲೆಂಟ್. ಏನು ಮುಂದಿನ ನಿರ್ಧಾರ? ಬೆಂಬಲಿಗರೊಂದಿಗೆ ಮೀಟಿಂಗ್, ಹೊರ ಬೀಳೋದಂತ ಸಂದೇಶ. ಯಾವಾಗ ಜೆಡಿಎಸ್ಗೆ ಮಂಡ್ಯ ಟಿಕೆಟ್ ಅಂತ ಆಯ್ತು ಆಗಿಂದ ಸುಮಲತಾ ಫುಲ್ ಸೈಲೆಂಟು. ಎಲ್ಲಿಯೂ ಕಾಣಿಸ್ಕೊಳ್ಳೋಕೆ ಇಷ್ಟಪಡ್ತಾ ಇಲ್ಲ, ಯಾರ ಮುಂದೆಯೂ ಏನ್ ಮಾತಾಡೋಕೆ ಇಷ್ಟಪಡ್ತಾ ಇಲ್ಲ. ಹಾಗಂತ ಸುಮ್ನೆ ಕೂರೋ ಜಾಯಮಾನವು ಸುಮಲತಾ ಅವ್ರದ್ದಲ್ಲ. ಆದ್ರೆ ಮೌನದಲ್ಲಿ ಅವರು ಯಾರಿಗೇನು ಉತ್ತರ ಕೊಡ್ಬೇಕು ಅದನ್ನ ಕೊಡ್ತಾ ಇದ್ದಾರೆ. ಆದ್ರೆ ಏಕಾಏಕಿ ಮಾತ್ರ ಯಾವುದೇ ನಿರ್ಧಾರಕ್ಕೆ ಬರಲು ಸ್ವಲ್ಪ ಹಿಂದೆಟ್ಟು ಹಾಕ್ತಾ ಇದ್ದು ಕಾದು ನೋಡೋ ತಂತ್ರ ಅನುಸರಿಸುವಂಗ್ ಕಾಣಿಸ್ತಾ ಇದೆ. ಆದ್ರೆ ಈಗ ಸೈಲೆಂಟ್ ಆಗಿರೋ ಸುಮಲತಾ ಮುಂದಿನ ದಿನಗಳಲ್ಲಿ ಸಹಕಾರ ಕೊಟ್ಟು ಕೈ ಜೋಡಿಸ್ತಾರಾ ಅಥವಾ ಸಂಘರ್ಷದ ಹಾದಿ ತುಳಿತಾರಾ ಗೊತ್ತಾಗ್ತಾ ಇಲ್ಲ. ಬಿಜೆಪಿ ಜೆಡಿಎಸ್ ನಾಯಕರು ಒಂದ್ ರೀತಿ ಗೊಂದಲಕ್ಕೊಳಗಾಗಿರೋದಂತೂ ಸುಳ್ಳಲ್ಲ ಬಿಡಿ. ಅಚ್ಚರಿಯ ವಿಷಯ ಏನಂದ್ರೆ ಸುಮಲತಾ ಬುಧವಾರ ಬೆಂಬಲಿಗರ ಸಭೆ ಕರೆದಿದ್ದಾರೆ. 2019 ಲೋಕ ಚುನಾವಣೆ ಸಮಯದಲ್ಲಿ ಬೆಂಬಲಿಗರೆಲ್ಲ ಸುಮಲತಾ ಅವರು ಮಂಡ್ಯದಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಒತ್ತಾಯ ಹಾಕಿದ್ದಕ್ಕೆ ಯೋಚನೆ ಮಾಡಿ ಹೇಳ್ತೀನಿ, ಏಕಾಏಕಿ ನಾನೊಬ್ಳ ತೀರ್ಮಾನ ಆಗಲ್ಲ ಅಂತ ಹೇಳಿ ಟೈಮ್ ತಗೊಂಡು ಅಲ್ಲಿ ಇಲ್ಲಿ ಟಿಕೆಟ್ಗಾಗಿ ಎಡ್ತಾಕಿದ್ರು. ಆದ್ರೆ ಟಿಕೆಟ್ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಆಗ್ಲೂ ಬೆಂಬಲಿಗರ ಸಭೆ ಕರೆದ್ರು. ಬೆಂಬಲಿಗರೆಲ್ಲ ಟಿಕೆಟ್ ಸಿಗದಿದ್ರೇನಂತೆ ಏಕಾಂಗಿಯಾಗಿ ನಿಂತ್ಕೊಳ್ಳಿ, ಗೆಲ್ಸೋ ಜವಾಬ್ದಾರಿ ನಂದು ಅಂತಿದ್ದಂಗೆ ಬೆಂಬಲಿಗರು ಹೇಳ್ದಂಗೆ ಮಂಡ್ಯ ರಾಜಕೀಯ ಅಖಾಡಕ್ಕೆ ಧುಮುಕಿದ್ರು. ಚುನಾವಣೆಗೆ ನಿಂತರು, ಹಾಗೆ ಗೆದ್ರು ಅನ್ನೋದು ಇತಿಹಾಸ. ಆದ್ರೆ ಈಗ ಏನ್ ಹೇಳ್ತಾರೆ ಬೆಂಬಲಿಗರು ಅನ್ನೋದು ಸ್ವತಃ ಸುಮಲತಾ ಅವರಿಗೂ ಕುತೂಹಲ ಹೆಚ್ಚಿದಂತಾಗಿದೆ. ಬೆಂಬಲಿಗರ ಆಶಯ ಏನು? ಸುಮಲತಾಗೆ ಏನ್ ಹೇಳ್ಬೋದು? ಸಹಕಾರನ, ಸಂಘರ್ಷನ? ಬೆಂಬಲಿಗರ ನಿರ್ಧಾರವಾದ್ರೂ ಏನು? ಸುಮಲತಾ ಇಲ್ಲಿವರೆಗೂ ಬೆಂಬಲಿಗರು ಹೇಗೆ ಹೇಳಿದ್ರೋ ಹಾಗೆ ಕೇಳ್ಕೊಂಡು ಬಂದಿದ್ದಾರೆ. ಏನೇ ಕೇಳಿದ್ರು ಅವ್ರ ಉತ್ತರ ಇಲ್ಲಿವರೆಗೂ ಒಂದೇ, ಇಲ್ಲಿ ನಾನೊಬ್ಳೇ ಡಿಸೈಡ್ ಮಾಡಕ್ಕಾಗಲ್ಲ, ಬೆಂಬಲಿಗರು ಹೇಗೆ ಹೇಳ್ತಾರೋ ಹಾಗೆ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಇಂಥ ಕ್ಲಿಷ್ಟ ಸಂದರ್ಭದಲ್ಲೂ ಈಗ ಬೆಂಬಲಿಗರಿಗೆ ಬಿಟ್ಟಿದ್ದಾರೆ. ಹಾಗಾಗಿ ಬುಧವಾರ ಮೀಟಿಂಗ್ ಕರೆದಿದ್ದು ಮುಂದಿನ ನಿರ್ಣಯ ಏನಾಗಿರಬೇಕು, ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳೋಕ್ ಮುಂದಾಗಿದ್ದಾರೆ. ಬೆಂಬಲಿಗರೇನಾದ್ರೂ ಬಿಜೆಪಿನ ಎದುರಾಕೊಳ್ಳೋದು ಬೇಡ, ಅವ್ರು ಹೇಳ್ದಂಗೆ ಸಹಕಾರ ಕೊಡೋಣ ಅಂತಾರ, ಅಥವಾ ಏನಾದ್ರೇನಂತೆ ನೀವು ಯಾರಿಗೂ ಬಗ್ಗು ಅಗತ್ಯ ಇಲ್ಲ, ನಿಮ್ ಪಾಡಿ ನೀವು ಪಕ್ಷೇತರರಾಗಿಯೇ ನಿಂತ್ಕೊಳ್ಳಿ, ಆಗಿದ್ದಾಗ್ಲಿ ಅಂತಾರ ಗೊತ್ತಿಲ್ಲ. ಇಲ್ಲಿರೋ ಒಂದು ಸಮಸ್ಯೆ ಅಂದ್ರೆ ಸುಮಲತಾ ಸ್ಥಳೀಯ ಬಿಜೆಪಿ ನಾಯಕರೊಂದಿಗೆ ಉತ್ತಮ ಸಂಪರ್ಕ ಇಟ್ಕೊಂಡಿಲ್ಲ. ಹಾಗಾಗಿ ಇದು ಬಿಜೆಪಿಗೆ ಸಹಕಾರ ಕೊಟ್ಟರೂ ಸಿಗಬೇಕಾದ ಗೌರವಧಾರಗಳು ಅಷ್ಟಕ್ಕಷ್ಟೇ. ಇನ್ನು ಇವತ್ತು ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಮಂಡ್ಯದ ಬಗ್ಗೆ ಸಭೆ ಕರೆದಿರೋ ವಿಜಯೇಂದ್ರ ಸುಮಲತಾ ಅವರಿಗೆ ಆಹ್ವಾನವನ್ನೇ ಕೊಟ್ಟಿಲ್ಲ. ಇದು ಕೂಡ ಸುಮಲತಾ ಅವ್ರನ್ನ ಬಾಧಿಸಿದೆ. ಹಾಗಾಗಿ ಇಲ್ಲಿಗೆ ರಾಜಕೀಯಕ್ಕೆ ಫುಲ್ ಸ್ಟಾಪ್ ಇಡೋದಾ ಅನ್ನೋದ್ರ ಬಗ್ಗೆಯೂ ಅವರ ಯೋಚನೆ ಇರ್ಬೋದೇನೋ. ಅಥವಾ ಆಯ್ತಾ ಕುಮಾರಸ್ವಾಮಿ ಅವ್ರನ್ನ ಬೆಂಬಲಿಸೋಕಾಗದೆ ಹೋದ್ರೆ ನಮ್ಮನ್ನ ಬೆಂಬಲಿಸ್ಲಿ ಅಂತ ಕಾದು ಕೂತಿರೋ ಕಾಂಗ್ರೆಸ್ಗಾದ್ರೂ ಸಹಕಾರ ಕೊಡ್ತಾರ ಅದು ಗೊತ್ತಿಲ್ಲ. ಆದ್ರೆ ಕಾಂಗ್ರೆಸ್ ನಾಯಕರಂತೂ ಇದಾಗಲೇ ಸುಮಲತಾ ಕಾಂಗ್ರೆಸ್ಗೆ ಸಹಕಾರ ಕೊಟ್ರೆ ಸಾಕು ಅಂತ ಕಾಯ್ತಾ ಇದೆ. ಹಾಗಾಗಿ ಸುಮಲತಾ ಕಾಂಗ್ರೆಸ್ ಕಡೆ ವಾಲ್ತಾರಾ, ಇಲ್ಲ ಬಂಡಾಯದ ಹಾದಿ ಹಿಡಿದು ಮತ್ತೊಮ್ಮೆ ಅಗ್ನಿ ಪರೀಕ್ಷೆ ಎದುರಿಸ್ತಾರಾ, ಇಲ್ಲ ರಾಜಕೀಯ ಸಹವಾಸವೇ ಬೇಡ ಅಂತ ಎಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕಿ ಸುಮ್ಮನಾಗ್ತಾರಾ? ಎಲ್ಲ ಪ್ರಶ್ನೆಗಳಿಗೆ ನಾಳೆ ಬುಧವಾರ ಉತ್ತರ ಹೊರಬೀಳುತ್ತೆ. ಇನ್ನು ಮಂಡ್ಯ ಚುನಾವಣಾ ಅಖಾಡಕ್ಕೆ ಇಳಿಯೋದಕ್ಕೆ ಅಲ್ಲಿನ ಬಿಜೆಪಿ ಮುಖಂಡರೊಂದಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಒಂದು ಸುತ್ತಿನ ಮಾತುಕತೆಯನ್ನ ನಡೆಸಿ ಮೈತ್ರಿ ಧರ್ಮ ಪಾಲನೆ ಬಗ್ಗೆ ಚರ್ಚೆ ಕೂಡ ನಡೆಸಿದ್ದಾರೆ. ಇನ್ನು ಈ ಸಭೆಯಲ್ಲಿ ಸುಮಲತಾ ಅವರನ್ನೇ ಹೊರಗಿಟ್ಟು ಸಭೆ ನಡೆಸಿದ್ದು ಭಾರಿ ಕುತೂಹಲಕ್ಕೆ ಕಾರಣವಾಗಿತ್ತು. ಆದ್ರೆ ಈ ಬಗ್ಗೆ ವಿಜಯೇಂದ್ರ ಕೊಟ್ಟಂತಹ ಸ್ಪಷ್ಟನೆ ಏನು ಅಂದ್ರ ತೋರಿಸ್ತೀವಿ ನೋಡಿ. ಸುಮಲತೆಗೆ ಆಹ್ವಾನ ಇಲ್ಲದೆ
ಇಲ್ಲದೆ ನಡೆದ ಮಂಡ್ಯ ಬಿಜೆಪಿಗರ ಸಭೆ. ಸುಮಲತಾ ಅನುಪಸ್ಥಿತಿ ಬಗ್ಗೆ ವಿಜಯೇಂದ್ರ ಕೊಟ್ಟಿದ್ದೆಂತ ಸ್ಪಷ್ಟನೆ. ಬಿಜೆಪಿಯ ರಾಜ್ಯ ನಾಯಕರಿಂದ ಸುಮಲತಾ ಅಂತರ ಕಾಯ್ಕೊಂಡ್ರೆ ಎಸ್ ಮೈತ್ರಿ ಧರ್ಮ ಪಾಲನೆ ಬಗ್ಗೆ ಮಂಗಳವಾರ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ವಿಜೇಂದ್ರ ನೇತೃತ್ವದಲ್ಲಿ ಸಭೆ ನಡೆಸಲಾಗಿದ್ದು, ಈ ಸಭೆಯಲ್ಲಿ ಮಾಜಿ ನಾರಾಯಣಗೌಡ ಹಾಗೂ ಸುಮಲತಾ ಪರಮಾಪ್ತರಾಗಿದ್ದಂತಹ ಇಂಡುವಾಳು ಸಚ್ಚಿದಾನಂದ ಸೇರಿದಂತೆ ಮುಂದಾದವರು ಭಾಗಿಯಾಗಿದ್ರು. ಆದರೆ ಈ ಸಭೆಯಲ್ಲಿ ಸುಮಲತಾ ಕಾಣಿಸಿಕೊಳ್ಬೇಕಾಗಿತ್ತು. ಇನ್ನು ಮಾಹಿತಿ ಪ್ರಕಾರ ಆಹ್ವಾನವೇ ಹೋಗಿಲ್ಲ ಅನ್ನೋ ಮಾತಿದೆ. ಆದರೆ ವಿಜೇಂದ್ರ ಮಾತ್ರ ಮೈಸೂರು ಹಾಗೂ ಮಂಡ್ಯ ಪ್ರವಾಸ ಬಳಿಕ ಸುಮಲತಾ ಅವರನ್ನ ಭೇಟಿಯಾಗ್ತೀವಿ, ಅವರನ್ನ ಗೌರವಯುತವಾಗಿ ನಡೆಸಿಕೊಳ್ತೀವಿ ಅಂತ ತಿಳಿಸಿದ್ದಾರೆ. ನಮ್ಮ ರಾಷ್ಟ್ರೀಯ ನಾಯಕರು, ನಮ್ಮ ಪಕ್ಷದ ವರಿಷ್ಠರು, ಸಂಸದರಾಗಿರ್ತಕ್ಕಂಥ ಸುಮಲತಾ ಅವ್ರ ಬಗ್ಗೆ ಅಪಾರವಾದಂಥ ಒಂದು ಗೌರವನ ಇಟ್ಕೊಂಡಿದ್ದಾರೆ. ನಾನು ಇವತ್ತು ಮತ್ತು ನಾಳೆ ಮೈಸೂರು ಮಂಡ್ಯ ಪ್ರವಾಸವನ್ನು ಮುಗಿಸ್ಕೊಂಡು ಬಂದ ನಂತರ ನಾನು ಕೂಡ ಸುಮಲತಾ ಅವ್ರನ್ನ ಭೇಟಿ ಮಾಡ್ತೇನೆ. ಭೇಟಿ ಮಾಡಿ ಅವರಿಗೆ ಯಾವ ರೀತಿ ಮುಂದೆ ಗೌರವನ ಪಕ್ಷ ಯಾವತ್ತೂ ಕೂಡ ಕೊಡ್ಕೊಂಡು ಬಂದಿದೆ. ಯಾಕಂದರೆ ಹಿಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಬೆಂಬಲವನ್ನು ಕೊಟ್ಟಾಗ ಮೇಡಮ್ ಅವ್ರು ಗೆಲ್ಲೋದಕ್ಕೆ ಸಾಧ್ಯನೂ ಕೂಡ ಆಗಿದೆ. ಆದರೂ ಕೂಡ ಅವ್ರನ್ನ ಗೌರವ ನಡೆಸ್ಕೊಳ್ತಕ್ಕಂಥ ನಮ್ಮ ಕರ್ತವ್ಯನೂ ಕೂಡ ಇದೆ. ಆಗ ನಾನು ಕೂಡ ವೈಯಕ್ತಿಕ ಭೇಟಿ ಮಾಡಿ ಚರ್ಚೆ ಮಾಡಿ. ಆದರೆ ಬಿಜೆಪಿ ನಾಯಕರೇನೋ ಜೆಡಿಎಸ್ ಅಭ್ಯರ್ಥಿಯನ್ನ ಬೆಂಬಲಿಸೋಕೆ ಮುಂದಾಗಿದ್ದಾರೆ. ಆದರೆ ಸುಮಲತಾಗ್ ಮಾತ್ರ ಶತ್ರುವಿನ ಪರವಾಗಿ ನಿಂತು ಪ್ರಚಾರ ಮಾಡೋದು ಕಷ್ಟವಾಗಿದೆ. ಇನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ಸುಮಲತಾ ರಾಜ್ಯ ಬಿಜೆಪಿ ನಾಯಕರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿಲ್ಲ. ಇಲ್ಲಿ ತನಕ ನೇರ ಬಿಜೆಪಿ ವರಿಷ್ಠರೊಂದಿಗೆ ಸಂಪರ್ಕ ಇಟ್ಕೊಂಡಿರೋದ್ರಿಂದ ರಾಜ್ಯ ಬಿಜೆಪಿ ನಾಯಕರನ್ನ ಅಷ್ಟಾಗಿ ಗಮನಕ್ಕೆ ತೆಗೆದುಕೊಂಡಿಲ್ಲ. ಈ ಬಗ್ಗೆ ರಾಜ್ಯ ಬಿಜೆಪಿ ನಾಯಕರಲ್ಲೂ ಅಸಮಾಧಾನ ಇತ್ತು. ಬಿಜೆಪಿ ವರಿಷ್ಠರು ಈಗಾಗಲೇ ಹೇಳಿದ್ದಾರಲ್ಲ, ಇನ್ನು ತಮ್ದೇನಿದೆ, ವರಿಷ್ಠರು ಹೇಳ್ದಂತೆ ಮೈತ್ರಿ ಅಭ್ಯರ್ಥಿಯನ್ನ ಬೆಂಬಲಿಸಲಿ ಅನ್ನೋದು ರಾಜ್ಯ ನಾಯಕರ ವಾದ ಆಗಿದೆ. ಇನ್ನು ಈ ಎಲ್ಲಾ ಕಾರಣದಿಂದಾಗಿ ಸುಮಲತಾ ಅವರು ಕೂಡ ಸೈಲೆಂಟ್ ಆಗಿದ್ದು, ಬುಧವಾರ ಅದ್ಯಾವ ತೀರ್ಮಾನವನ್ನ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.